ದಾಳಿಗೂ ಮುನ್ನ ವಾಟ್ಸ್ಆಪ್ನಲ್ಲಿ ರೆಡ್ ಅಲರ್ಟ್ ಎಂಬ ಸಂದೇಶವನ್ನ ಕೂಡ ರವಾನೆ ಮಾಡಲಾಗ್ತಾ ಇತ್ತು. ರೆಡ್ ಅಲರ್ಟ್ ಅಂತ ಹಾಕಿ ಬಚಾವ್ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಒಬ್ಬ ಅಧಿಕಾರಿಗೆ ಮೆಸೇಜ್ ಅನ್ನ ಕಳುಹಿಸಿದಂತಹ ಲೋಕಾಯುಕ್ತ ಕಿಂಗ್ ಪೆನ್ ವಾಟ್ಸ್ಆಪ್ ಸಂದೇಶ ಬಂದ ಕೂಡ ಎಲ್ಲ ವ್ಯವಹಾರಗಳು ಅವ್ಯವಹಾರಗಳನ್ನ ಬಂದ್ ಮಾಡಲಾಗ್ತಾ ಇತ್ತು. ದಾಖಲೆಗಳನ್ನೆಲ್ಲ ಶಿಫ್ಟ್ ಮಾಡಿ ಏನೂ ಗೊತ್ತೇ ಇಲ್ವೇನೋ ಅನ್ನುವ ರೀತಿಯಾಗಿ ವರ್ತಿಸ್ತಾ ಇದ್ರು. ರೆಡ್ ಅಲರ್ಟ್ ಜಾರಿಯಾದ ಕೆಲ ದಿನಗಳು ಯಾವ ರೀತಿಯಾದಂತಹ ಅವ್ಯವಹಾರ ಕೆಲಸಗಳನ್ನು ಕೂಡ ಮಾಡ್ತಾ ಇರಲಿಲ್ಲ ಮತ್ತೆ ಮಾಡುವಂತಿರ್ಲಿಲ್ಲ ಅನ್ನುವಂತಹ ರೆಡ್ ಅಲರ್ಟ್ ಮೆಸೇಜ್ಗಳನ್ನ ಪಾಸ್ ಮಾಡ್ತಾ ಇದ್ರು. ಇದರ ಜೊತೆಗೆ ಕಚೇರಿಯನ್ನ ಬಿಟ್ಟು ಬೇರೆ ಕಡೆ ವ್ಯವಹರಿಸುವಂತೆ ಲೋಕ ಅಧಿಕಾರಿಗಳೇ ತಿಳಿಸ್ತಾ ಇದ್ರಂತೆ ಆತನಿಗೆ. ಸೊ ಹಾಗಾಗಿ ಬೆದರಿಕೆ ಕರೆಗಳನ್ನು ಹಾಕೋದು, ಲೋಕಾಯುಕ್ತ ದಾಳಿ ಆಗತ್ತೆ ಅಂತ ಹೇಳೋದು, ಇನ್ ಕೇಸ್ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ವಿಚಾರವನ್ನ ಮೊದಲೇ ತಿಳಿಸೋದು. ಭ್ರಷ್ಟ ಅಧಿಕಾರಿಗಳಿಗೆ ಮೊದಲೇ ತಿಳಿಸಿ ಇಂತಿಷ್ಟು ಹಣ ಅಂತ ಹೇಳಿ ಫಿಕ್ಸ್ ಮಾಡಿಕೊಂಡು ಹಣವನ್ನ ಪೀಕುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಬಂಧಿತ ನಿಂಗಪ್ಪ ಮೂಲತಃ ಚಿತ್ರದುರ್ಗದವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, 2020ರಲ್ಲಿ ಆತನನ್ನ ಸೇವೆಯಿಂದ ಕೂಡ ವಜಾ ಮಾಡಲಾಗಿತ್ತು. ಈ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಂತಹ ನಿಂಗಪ್ಪ ದೀರ್ಘಕಾಲ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ರು. ಸೊ ಹಾಗಾಗಿ ಅವರನ್ನ ಕೆಲಸದಿಂದ ವಜಾ ಕೂಡ ಮಾಡಲಾಗಿತ್ತು. ಲೋಕಾಯುಕ್ತ ಸಂಸ್ಥೆಗೆ ಬಂದಿದ್ದಂತಹ ಆರೋಪಿ ಅಲ್ಲಿನ ಅಧಿಕಾರಿಗಳನ್ನ ಸಂಪರ್ಕ ಮಾಡಿಕೊಂಡಿದ್ದ. ನಂತರ ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸಿ ವಸೂಲಿ ಮಾಡ್ತಾ ಇದ್ದ. ಇದರ ಹಿಂದೆ ಸಾಕಷ್ಟು ಕೈವಾಡಗಳು ಕೂಡ ಇದೆ. ಒಬ್ಬನಿಂದಲೇ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರ್ತಾರೆ. ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಕೂಡ ಕೈ ಜೋಡಿಸಿರ್ತಾರೆ. ನೋಡಿ, ದಾಳಿ ಆದಂತಹ ಸಂದರ್ಭದಲ್ಲಿ ದಾಳಿ ಆಗೋದಕ್ಕೂ ಮುಂಚೆ ರೆಡ್ ಅಲರ್ಟ್ ಅಂತ ಹೇಳಿ ವಾಟ್ಸಪ್ ಮೂಲಕ ಮೆಸೇಜ್ಗಳನ್ನ ಪಾಸ್ ಮಾಡಲಾಗ್ತಾ ಇತ್ತು. ಮತ್ತೆ ವಾಟ್ಸಪ್ ಮೂಲಕ ಎಲ್ಲವೂ ವ್ಯವಹಾರವನ್ನ ಕೂಡ ನಡೆಸಲಾಗ್ತಾ ಇತ್ತು. ಮತ್ತೆ ಏನೇನೋ ಕೋಡ್ ವರ್ಡ್ಸ್ಗಳನ್ನೆಲ್ಲ ಕೂಡ ಬಳಕೆ ಮಾಡಿರ್ತಾರೆ ಅಂತ ಕಾಣಿಸುತ್ತೆ. ಅದು ಗೊತ್ತಿಲ್ಲ, ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿದೆ ಯಾವ ರೀತಿಯಾಗಿ ವಾಟ್ಸಪ್ಪನ್ನ ಬಳಕೆ ಮಾಡ್ಕೊಳ್ತಾ ಇದ್ರು, ವಾಟ್ಸಪ್ನ ಬಿಟ್ಟು ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ವಸೂಲಿ ಮಾಡಿದ ಹಣದಲ್ಲಿ ಲೋಕ ಅಧಿಕಾರಿಗಳಿಗೂ ಕೂಡ ಹಂಚಿಕೆ ಮಾಡಿದ್ದಾನೆ ಇದ್ದ. ಹಣದ ಮೂಲ ಸಿಗಬಾರದು ಅಂತ ಹೇಳಿ ಈಗ ಹಣದ ಮೂಲ ಕೇಳ್ತಾರೆ ಅಧಿಕಾರಿಗಳು, ಪ್ರಶ್ನೆ ಮಾಡ್ತಾರೆ. ಒಂದಿಲ್ಲ ಸಿಕ್ಕಾಕೊಳ್ತೀವಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಕೇಳಿದಂತಹ ಸಂದರ್ಭದಲ್ಲಿ ಹಣದ ಮೂಲ ಯಾವ ರೀತಿಯಾಗಿ ಬಂತು, ಎಲ್ಲಿ ಹೋಯ್ತು ಆ ಹಣ ಅಂತ ಹೇಳಿ ಪ್ರಶ್ನೆ ಮಾಡ್ತಾರಲ್ವಾ. ಅದಕ್ಕೆ ಆ ಪ್ರಶ್ನೆ ಬರಬಾರ್ದು ಅಂತ ಆ ಒಂದು ಮುಂದಾಲೋಚನೆ ಅಂದ್ರೆ ದೂರಾಲೋಚನೆಯನ್ನ ಇಟ್ಕೊಂಡು ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಲೋಕಾಯುಕ್ತ ದಾಳಿ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಭ್ರಷ್ಟ ಅಧಿಕಾರಿಗಳಿರ್ತಾರೆ. ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ಅಧಿಕಾರಿಗಳ ಲಿಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಲಿಸ್ಟ್ ಅನ್ನ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ನಿಂಗಪ್ಪನಿಗೆ ಏನಾದ್ರೂ ಗೊತ್ತಾಯ್ತು, ಎಲ್ಲೆಲ್ಲಿ ದಾಳಿ ಆಗತ್ತೆ, ಎಷ್ಟು ಕಡೆ ದಾಳಿ ಆಗತ್ತೆ, ಯಾರ್ಯಾರ ಮೇಲೆ ದಾಳಿ ಆಗತ್ತೆ ಅನ್ನೋ ಮಾಹಿತಿ ಸಿಕ್ಕ ನಂತರ ಆತ ಆ ನಂಬರ್ನ ಕಲೆಕ್ಟ್ ಮಾಡಿಕೊಂಡು, ಅಂದ್ರೆ ಯಾರ್ಯಾರಿಗೆ ಲೋಕಾಯುಕ್ತ ದಾಳಿ ಮಾಡುತ್ತೆ ಅನ್ನೋ ನಂಬರನ್ನ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಮುಂಚೆನೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಈ ರೀತಿಯಾಗಿ ದಾಳಿ ಆಗ್ತಾ ಇದೆ, ಅಲರ್ಟ್ ಆಗಿರಿ ಅಂತ ಹೇಳಿ ಅಲರ್ಟ್ ಆಗುವಂತೆ ಮಾಡ್ತಾ ಇದ್ರು. ಇಂತಿಷ್ಟು ಹಣ ಕೊಡಬೇಕು ಅಂತ ಹೇಳಿ ಹಣವನ್ನು ಕೂಡ ಪೀಕ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಎನ್ಒ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ಫೋನೋ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ಒ ಅಜಯ್, ಲೋಕ ಹೆಸರಲ್ಲಿ ನುಂಗಪ್ಪ ತೇಲಿರೋದು ಸಾಕಷ್ಟಿದೆ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದೀಗ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಈ ಹಿಂದೆ ಕೂಡ ಆತ ಬೇಲ್ ಅರ್ಜಿಯನ್ನ ಕೂಡ ಹಾಕೊಂಡಿದ್ದ. ಈ ವಿಚಾರದ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಅಂತ ಹೇಳಿ.
ಖಂಡಿತವಾಗ್ಲೂ ರಮ್ಯಾ, ಏನು ನಿಂಗಪ್ಪ ಕೇಸ್ ಪ್ರಕರಣ ಏನಿದೆ, ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ಅದನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ನಂತರದಲ್ಲಿ ದೊಡ್ಡ IPS ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗಿತ್ತು. ಆ ನಂತರ ಈತನನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. ಇಂಟ್ರಾಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈತ ಬಾಯ್ಬಿಟ್ಟಿರ್ತಾನೆ. ಅಂದ್ರೆ ಇಲ್ಲಿ ಪ್ರತಿ ತಿಂಗಳು ಮತ್ತೆ ಕಲೆಕ್ಷನ್ ಮಾಡೋದಂತದ್ದಾಗಿರ್ಬೋದು, ಮತ್ತೆ ಅಬಕಾರಿ ಇಲಾಖೆ ಆಗಿರ್ಬೋದು, ಮತ್ತೆ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು, ಈ ಭಾಗದಲ್ಲಿರುವಂತಹ ಏನು ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರ ಬಳಿಯಲ್ಲಿ ಇವರು ಹಣವನ್ನ ಇಸ್ಕೊಳ್ತಾ ಇದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಇನ್ನು ನಿಮ್ಮ ಮೇಲೆ ರೈಡ್ ಮಾಡ್ತೀವಿ, ಆ ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರಾ ಅಂತ ಹೇಳಿ ಈ ರೀತಿಯಾದಂತಹ ಬೆದರಿಕೆಗಳನ್ನ ಅವರು ಹೊಡ್ತಾ ಇದ್ರು ಅಂತ ಹೇಳಿ ಈಗಾಗಲೇ ತನಿಖೆಯಲ್ಲೂ ಕೂಡ ಗೊತ್ತಾಗಿರುವಂತದ್ದು. ಆ ನಂತರ ಕೂಡ ಏನು ಲೋಕಾಯುಕ್ತ ಕೋರ್ಟ್ ಏನಿದೆ ಅಲ್ಲೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆ ನಂತರ 14 ದಿನಗಳ ಕಾಲ ಏನು ನ್ಯಾಯಾಂಗ ಬಂಧನ ಕೂಡ ಆತನಿಗೆ ವಿಧಿಸಲಾಗಿರುತ್ತೆ. ಆದ್ರೆ ಇವತ್ತು ಕೂಡ ಆತನಿಗೆ ಈಗಾಗಲೇ ಜಾಮೀನು ಕೂಡ ಈಗಾಗಲೇ ಮಂಜೂರಾಗಿರುವಂತದ್ದು. ಏನು ಏಕಸದಸ್ಯ ಪೀಠ ಏನಿದೆ ಅದು ಕೂಡ ಈಗಾಗಲೇ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಮಂಜೂರು ಮಾಡಿ ಈಗ ಕೆಲವೊಂದು ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಆತ ಬೆಂಗಳೂರಿನ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗುವಂತಿಲ್ಲ, ಜೊತೆಗೆ ತನಿಖೆಗೆ ಸಹಕಾರ ಕೊಡಬೇಕು, ಮಾಧ್ಯಮಗಳಿಗೆ ಯಾವುದೇ ರೀತಿಯಂತ ಹೇಳಿಕೆ ಕೊಡೋದಿಲ್ಲ. ಅಜಯ್, ನಾನು ಆ ವಿಚಾರಕ್ಕೆ ಬರ್ತೀನಿ. ಈ ನಿಂಗಪ್ಪನ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಂಪರ್ಕವನ್ನ ಹೊಂದಿರೋದು ತನಿಖೆಯ ಸಂದರ್ಭದಲ್ಲಿ ಸಾಬೀತಾಗಿದೆ. ಯಾವೆಲ್ಲ ಅಧಿಕಾರಿಗಳು ಸಂಪರ್ಕವನ್ನ ಹೊಂದಿದ್ರು, ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಅಂದ್ರೆ ಲೋಕಾಯುಕ್ತ SP ಆಗಿದ್ದಂತಹ ಏನು ಶ್ರೀನಾಥ್ ಜೋಶಿ ಏನಿದ್ದಾರೆ ಅವರು ಈತನ ಜೊತೆಗೆ ಇಟ್ಕೊಂಡು ಈ ರೀತಿಯಾದಂತ ಕೆಲಸವನ್ನ ಮಾಡಿಸ್ತಾ ಇದ್ರು ಅನ್ನೋ ಒಂದು ಆರೋಪ ಇದೆ. ಸೊ ಹೀಗಾಗಿ ಈತ ಕೂಡ ಅವರ ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಮತ್ತೆ ಇನ್ನೂ ಕೆಲವೊಂದು ಅಧಿಕಾರಿಗಳ ಹೆಸರನ್ನು ಕೂಡ ಅಂದ್ರೆ ಪೊಲೀಸರ ಹೆಸರನ್ನು ಕೂಡ ಈತ ಬಾಯ್ಬಿಟ್ಟಿದ್ದಾನೆ. ಸೊ ಹೀಗಾಗಿ ಆ ಶ್ರೀನಾಥ್ ಜೋಶಿ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಮಾಡಿರುವಂತದ್ದು. ಅಲ್ಲಿ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ಏನು ಆಂಟಿಸಿಪೇಟರಿ ಬೇಲ್ ಅನ್ನು ಕೂಡ ತಗೊಂಡಿದ್ದಾರೆ. ಇದರ ಜೊತೆಗೆ ಪೊಲೀಸರು ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ. ಆ ಒಂದು ನೋಟಿಸ್ಗೂ ಕೂಡ ಈಗಾಗಲೇ ಸ್ಟೇ ಬೇಕು ಅಂತ ಹೇಳಿ ಅವರು ಕೂಡ ಕೋರ್ಟ್ ಮೊರೆ ಹೋಗಿರುವಂತದ್ದು. ಅಂದ್ರೆ ಇಲ್ಲಿ ಎಲ್ಲಾರು ಏನು ಪೊಲೀಸರು ಏನಿದ್ದಾರೆ ಅಂದ್ರೆ ಏನು ಬೇಲಿನೇ ಹೊಲ ಮೇಯ್ತು ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಂದ್ರೆ ಪ್ರತಿಯೊಬ್ರು ಕೂಡ ಹೆದರ್ಬೇಕು. ಅಂದ್ರೆ ಯಾಕಂದ್ರೆ ಭ್ರಷ್ಟ ಅಧಿಕಾರಿಗಳು ಹೆದರ್ಬೇಕು. ಆದ್ರೆ ಇಲ್ಲಿ ಇವರೇ ಈ ರೀತಿಯಾದಂತ ಕೆಲಸ ಮಾಡ್ತಿರೋ ನಿಜಕ್ಕೂ ಕೂಡ ಒಂದ್ ರೀತಿ ಏನೋ ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅವರನ್ನು ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ಬೇಕಿತ್ತು. ಈಗ ಅದಕ್ಕೂ ಕೂಡ ಅವರು ಶ್ರೀನಾಥ್ ಜೋಶಿ ಏನಿದ್ದಾರೆ SP IPS ಅಧಿಕಾರಿ ಅವರು ಕೂಡ ಈಗಾಗಲೇ ಸ್ಟೇ ತಂದಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ರೀತಿಯಾದಂತಹ ತನಿಖೆಗೆ ಅವಕಾಶ ಮಾಡಿಕೊಡತ್ತಾ ಅಥವಾ ಯಾವ ರೀತಿಯಾಗಿ ನ್ಯಾಯಾಂಗ ವ್ಯವಸ್ಥೆ ಹೇಳುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯಕ್ಕೆ ನಿಂಗಪ್ಪನಿಗೂ ಕೂಡ ಈಗಾಗಲೇ ಬೇಲ್ ಆಗಿರುವಂತದ್ದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.